ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಹುಲ್ ಎಂಬ ಬಡ ಹುಡುಗನು ವಾಸಿಸುತ್ತಿದ್ದ. ಅವನ ತಂದೆ ಸಣ್ಣ ಕೆಲಸ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ದ. ರಾಹುಲ್ ಚಿಕ್ಕವನಾಗಿದ್ದಾಗಲೇ ಅವನ ತಾಯಿ ಸತ್ತು ಹೋಗಿದರು. ಕೆಲವು ತಿಂಗಳ ನಂತರ ತಂದೆ ಮತ್ತೆ ಮದುವೆಯಾದರು. ಆದರೆ ರಾಹುಲ್ಗಾಗಿ ಜೀವನ ಇನ್ನೂ ಕಷ್ಟಕರವಾಯಿತು. ಅವನ ಸವತಿ ತಾಯಿ ಚಾಚರಿಯಮ್ಮ ಅವನನ್ನು ತುಂಬಾ ಕಾಡುತ್ತಿದ್ದಳು. ಸವತಿ ತಾಯಿ, ನೀನು ಓದಲು ಹೋಗುವ ಮೊದಲು ಈ ಎಲ್ಲಾ ಕೆಲಸ ಮುಗಿಸು. ಮನೆಯ ಕೆಲಸ ಮಾಡದೆ ಶಾಲೆಗೆ ಹೋಗಬೇಡ. ರಾಹುಲ್ ಬೆಳಿಗ್ಗೆ ಬೇಗ ಎದ್ದು ನೀರು ತರುತ್ತಿದ್ದ, ಮನೆ ಸ್ವಚ್ಛ ಮಾಡುತ್ತಿದ್ದ, ನಂತರ ಮಾತ್ರ ಶಾಲೆಗೆ ಹೋಗುತ್ತಿದ್ದ. ಸೀನ್ 2, ಕನಸಿನ ಆರಂಭ. ರಾಹುಲ್ಗೆ ವಿಜ್ಞಾನ ವಿಷಯ ತುಂಬಾ ಇಷ್ಟ. ಅವನು ಆಕಾಶದ ನಕ್ಷತ್ರಗಳನ್ನು ನೋಡಿ ಯೋಚಿಸುತ್ತಿದ್ದ. ರಾಹುಲ್, ಒಂದು ದಿನ ನಾನು ದೊಡ್ಡ ವಿಜ್ಞಾನಿಯಾಗಬೇಕು, ಬಡತನದಿಂದ ಹೊರಬರಬೇಕು. ಶಾಲೆಯ ಗುರು ಅವನ ಬುದ್ಧಿವಂತಿಕೆಯನ್ನು ಗಮನಿಸಿದರು. ಗುರೂಜಿ, ರಾಹುಲ್, ನೀನು ತುಂಬಾ ಪ್ರತಿಭಾವಂತ. ನೀನು ಹೀಗೇ ಶ್ರಮಿಸಿದರೆ ದೊಡ್ಡವನಾಗಬಹುದು. ಸೀನ್ 3, ಹಿಂಸೆ ಮತ್ತು ಹಾಸ್ಯ. ಒಂದು ದಿನ ಸವತಿ ತಾಯಿ ಅವನ ಪುಸ್ತಕಗಳನ್ನು ಎಸೆದಳು. ಸವತಿ ತಾಯಿ, ಈ ಓದು ನಿನಗೆ ಏನೂ ಉಪಯೋಗ ಇಲ್ಲ, ಕೆಲಸ ಮಾಡೋದು ಕಲಿತ್ಕೋ. ರಾಹುಲ್ ಕಣ್ಣೀರಿನಿಂದ ಪುಸ್ತಕಗಳನ್ನು ಎತ್ತಿಕೊಂಡನು. ಆದರೆ ಅವನು ನಿರ್ಧಾರ ಮಾಡಿಕೊಂಡನು, ಯಾರೇನು ಹೇಳಿದರೂ ನಾನು ನನ್ನ ಕನಸು ಬಿಡುವುದಿಲ್ಲ. ಸೀನ್ 4, ಪರಿಶ್ರಮದ ಫಲ. ವರ್ಷಗಳು ಕಳೆದವು. ರಾಹುಲ್ ರಾತ್ರಿ ಹೊತ್ತು ಓದುತ್ತಿದ್ದ. ಬೀದಿ ದೀಪದ ಕೆಳಗೆ ಕುಳಿತು ಓದಿದ ದಿನಗಳು ಅವನಿಗೆ ನೆನಪಾಗುತ್ತಿತ್ತು. ಅವನ ಪರಿಶ್ರಮ ಫಲ ನೀಡಿತು. ಅವನು ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡನು. ಅಲ್ಲಿ ಅವನು ವಿಜ್ಞಾನದಲ್ಲಿ ಸಂಶೋಧನೆ ಆರಂಭಿಸಿದನು. ಸೀನ್ 5, ಯಶಸ್ಸಿನ ಶಿಖರ. ಹಲವಾರು ವರ್ಷಗಳ ನಂತರ ಟಿವಿಯಲ್ಲಿ ಸುದ್ದಿಯಾಯಿತು. ಭಾರತದ ಯುವ ವಿಜ್ಞಾನಿ ರಾಹುಲ್ ಹೊಸ ಮಹತ್ವದ ಆವಿಷ್ಕಾರ ಮಾಡಿದ್ದಾರೆ. ರಾಹುಲ್ ಈಗ ಪ್ರಸಿದ್ಧ ವಿಜ್ಞಾನಿಯಾಗಿದ್ದ. ದೇಶವನ್ನೇ ಹೆಮ್ಮೆಪಡಿಸುವ ಸಾಧನೆ ಮಾಡಿದ್ದ. ಸೀನ್ 6, ಹಳೆಯ ಮನೆಗೆ ಮರಳಿ. ಒಂದು ದಿನ ರಾಹುಲ್ ತನ್ನ ಹಳ್ಳಿಗೆ ಮರಳಿ ಬಂದನು. ಅವನ ಸವತಿ ತಾಯಿ ಅವನನ್ನು ನೋಡಿ ನಾಚಿಕೊಂಡಳು. ಸವತಿ ತಾಯಿ, ಮಗನೇ, ನನ್ನ ತಪ್ಪುಗಳನ್ನು ಕ್ಷಮಿಸು. ರಾಹುಲ್, ಅಮ್ಮ, ನಿಮ್ಮ ಕಷ್ಟಗಳು ನನ್ನನ್ನು ಬಲಿಷ್ಠನನ್ನಾಗಿಸಿತು. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಅಂತ್ಯ. ನೀತಿ. ರಾಹುಲ್ ಹೇಳಿದನು, ಬಡತನ ಶಾಶ್ವತವಲ್ಲ. ಪರಿಶ್ರಮ ಮತ್ತು ಸಮಯದ ಸರಿಯಾದ ಉಪಯೋಗದಿಂದ ನಾವು ನಮ್ಮ ಕನಸುಗಳನ್ನು ಸಾಕಾರ ಮಾಡಬಹುದು.